Hello, good morning to all of you. I am Professor and Dr. P. Surendra Padya speaking from Bangalore. ಈಗ ನಿಮಗೆ ಆತ್ಮಕಾರಕನ ಬಗ್ಗೆ ಕೆಲವೊಂದು ವಿಚಾರ ಹೇಳಬೇಕಂತಿದ್ದೇನೆ. ಆತ್ಮಕಾರಕ ನೋಡಿ, ನರೇಂದ್ರ ಮೋದಿಯವರ ಜಾತಕವನ್ನು ತೆಗೆದುಕೊಂಡಲ್ಲಿ ನೀವು ನೋಡ್ಬೋದು. ಸಿ ಈ ಸ್ಕಾರ್ಪಿಯೋ ಲಗ್ನದಲ್ಲೇ ಚಂದ್ರ ಮತ್ತು ಕುಜ, ಅದಕ್ಕೆ ಸಿಟ್ಟು ಜಾಸ್ತಿ, ಒರಟು ಹಠ ಎಲ್ಲ ಜಾಸ್ತಿ. ಗುರು 4ನೇ ಮನೆಯಲ್ಲಿ ವಕ್ರಿ, ತಾನೇ ದೊಡ್ಡ ಗುರು ಅಂತ ನಮ್ಮ ಹಾಗೆ ಹೇಳ್ತಾರೆ. ರಾಹು ಪಂಚಮದಲ್ಲಿ, ಶನಿ ಮತ್ತು ಶುಕ್ರ ದಶಮದಲ್ಲಿ. ನೋಡಿ, ಇಲ್ಲಿ ಶನಿ ಆತ್ಮಕಾರಕನಾಗಿದ್ದಾನೆ. ಆತ್ಮಕಾರಕ ಮತ್ತು PK. ಓಕೆ, ಸೊ ಆದ್ದರಿಂದ ಇಲ್ಲಿ 10ನೇ ಮನೆಯಲ್ಲಿ ಅವ ಆತ್ಮಕಾರಕ ಅಂದರೆ ಯಾರು? ಸೌಲ್, ಶಿವ. ಓಕೆ, ಇಲ್ಲಿ ಆದ್ದರಿಂದ ಅವರು ಡೈಲಿ 18 ಗಂಟೆ, ಕಮ್ಮಿ ಅಂದರೆ 18 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇರ್ತಾರೆ. ದೇ ಆರ್ ಸಪೋಸ್ ಟು ಡೂ ಹಾರ್ಡ್ ವರ್ಕ್. 8 ಗಂಟೆ ಕೆಲಸ ಮಾಡಿ ಮನೆಗೆ ಹೋಗೋಣ ಅನ್ನುವ ಮ್ಯಾಟ್ರೇ ಬರೋದಿಲ್ಲ, ಕ್ವಶನೇ ಬರೋದಿಲ್ಲ. ದೇರ್ ಆಲ್, ನೀವು ಯಾರನ್ನು ಬೇಕಾದ್ರೂ ತೆಗೆದುಕೊಳ್ಳಿ, ದೇ ಹ್ಯಾವ್ ಟು ಡೂ ವರ್ಕ್, ಹಾರ್ಡ್ ವರ್ಕ್. ಆವಾಗಲೇ ಅವರಿಗೆ ಸ್ಯಾಟರ್ನ್ ಏನು ಹೇಳಿ, ಸ್ಯಾಟರ್ನ್ ಡಿಸಿಪ್ಲಿನ್ ಅವರಲ್ಲಿದೆ, ಸ್ಯಾಟರ್ನ್ ಹಾರ್ಡ್ ವರ್ಕಿಂಗ್ ಅವರಲ್ಲಿದೆ, ಸ್ಯಾಟರ್ನ್ ಇಸ್ ಎ ಜಡ್ಜ್ ಅವರಲ್ಲಿದೆ. ನೋಡಿ, ಒಂದು ಸ್ಯಾಟರ್ನ್ ಅನ್ನೋದು ಅವರನ್ನು ಎಲ್ಲಿವರೆಗೆ ತೆಗೆದುಕೊಂಡು ಹೋಗಿ ಬಿಡ್ತು ಅಂದರೆ, ಇಡೀ ನಮ್ಮ ಇಂಡಿಯಾದಲ್ಲೇ 8991 ಡೇಸ್ ಅವರು ಚೀಫ್ ಮಿನಿಸ್ಟರ್ ಮತ್ತು ಪ್ರೈಮ್ ಮಿನಿಸ್ಟರ್ ಆಗಿ ಎಲ್ಲರ ರೆಕಾರ್ಡನ್ನು ಮೀರಿಸಿದ್ದಾರೆ. ಇನ್ನು ಅವರು ಹಲವು ವರ್ಷಗಳ ಕಾಲ ನಮ್ಮ ಪ್ರಧಾನಿ ಆಗಲಿಕ್ಕಿದ್ದಾರೆ. ನೆಕ್ಸ್ಟ್ ಪ್ರಧಾನಿ ಕೂಡ ಅವರೇ ಆಗ್ಬೋದು. ಸರಿಯಾಗಿ ಎಲ್ಲ ಸರಿ ಇದ್ದರೆ 100% ಅವರೇ ಬರ್ತಾರೆ. ಆಯಿತಾ? ಈಗ ಇನ್ನೊಂದು ಜಾತಕವನ್ನು ನಿಮಗೆ ತೋರಿಸ್ತೇನೆ. ಇದು ನೋಡಿ, ಮಿಥುನ ಲಗ್ನದ ಜಾತಕ. ಆತ್ಮಕಾರಕ ಯಾವುದು? ಗುರು. ನೋಡಿ, ಗುರು ಲಾಭದಲ್ಲಿ ಕೂತಿದ್ದಾನೆ, ವಕ್ರಿ. ಈಗ ತಾನೇ ಏನು ಹೇಳಿದೆ, ನಾನೇ ದೊಡ್ಡ ಸಂಖ್ಯೆ ಅಂತೇಳಿ. ಆಯಿತಾ? ಅದು ಇದೆ. ಶುಕ್ರ ಬೇರೆ ಎದುರುಗಡೆ ಇದ್ದ, ವಿತಂಡವಾದ, ನನ್ನ ಕುದುರೆಗೆ 3 ಕಾಲು ಅಂತ ಹೇಳುವವನು. ಅದು ಬಿಡಿ, ಅದು ನಮ್ಮ ಅಗತ್ಯ ಇಲ್ಲ ಈಗ. ಆದರೆ ಇಲ್ಲಿ ಗುರು ಆತ್ಮಕಾರಕ ಅಂದರೆ ಏನಾಯಿತು? ಗುರು ಆತ್ಮಕಾರಕನಾಗಿದ್ದರೆ, ಗುರು ಈಸ್ ಒಂದು ರೀತಿಯಲ್ಲಿ ಮಸ್ಜಿದಿಯ ಮೌಲಾನ, ದೇವಸ್ಥಾನದ ಪೂಜಾರಿ ಅಥವಾ ಚರ್ಚಿನ ಫಾದರಿ. ಅಂದರೆ ಅವರು ಸದಾ ಏನಾದರೂ ಪಾಠವನ್ನು ಮಾಡ್ತಾ ಇರಬೇಕು. ಓಕೆ, ನಾನು 11-12 ವರ್ಷ ನಾನೇ IT ಇನ್ಸ್ಟಿಟ್ಯೂಟ್, ದೇನಾ ಬ್ಯಾಂಕು IT ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ ಕಾಂಡಿವಲಿಯಲ್ಲಿ 7 ವರ್ಷ ಸ್ಟಾಫ್ ಫ್ಯಾಕಲ್ಟಿ ಆ್ಯಂಡ್ ಪ್ರಿನ್ಸಿಪಾಲ್ ಆಗಿ 3,500 ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದು ನಿಮಗೆ ಗೊತ್ತಿದೆ. ಅದಲ್ಲದೆ ಎಲ್ಲೆಲ್ಲೂ ಹೋದರೂ ಕೂಡ ನಾನು ಕಂಪ್ಯೂಟರೈಸ್ ಮಾಡಿ ಅಂಥದ್ದನ್ನು ಕನ್ವರ್ಟ್ ಮಾಡಿದ್ದೀನಿ. ಸ್ಟಾಫ್ ಟ್ರೈನಿಂಗ್ ಕಾಲೇಜ್ ಕಲ್ಕತ್ತಾ ಕನ್ವರ್ಟ್ ಮಾಡಿದೆ. ಆಮೇಲೆ ಡೆಲ್ಲಿ ಸ್ಟಾಫ್ ಟ್ರೈನಿಂಗ್ ಕಾಲೇಜನ್ನು ಕೂಡ ಕಂಪ್ಯೂಟರೈಸ್ ಮಾಡಿಕೊಂಡು ಕಂಪ್ಯೂಟ್ರೀಕರಣ. ಆಮೇಲೆ ಇದು ಭವಾನಿಪುರದಲ್ಲಿ ನಾವು ಇದು ರಿಟೇಲ್ ಎಸ್ಟೇಟ್ ಸೆಂಟರ್ ಕೂಡ ಓಪನ್ ಮಾಡಿ, ಫ್ರೆಶ್ ಆಗಿ ಓಪನ್ ಮಾಡಿ, ಕಂಪ್ಯೂಟರೈಸ್ ಮಾಡಿ ಎಲ್ಲರಿಗೂ ಟೀಚಿಂಗ್ ಮಾಡಿದೆ. ಬಾಂಬೆಯಲ್ಲಿ ಜೂಹಿಲೆ ಪಾರ್ಲೆಯಲ್ಲಿ ಕೂಡ ರಿಟೇಲ್ ಎಸ್ಟೇಟ್ ಸೆಂಟರ್ ನಾನೇ ಓಪನ್ ಮಾಡಿ, ಅಲ್ಲಿ ಒಂದು 3 ತಿಂಗಳಲ್ಲಿ DGM 3 ಜನ DGM, ಒಬ್ಬ AGM ಜೊತೆಗೆ ರಾತ್ರಿ 12 ಗಂಟೆಯಲ್ಲಿ ಡಿಸ್ಪ್ಯೂಟ್ ಮಾಡಿ ಕಲ್ಕತ್ತಾಗೆ ಟ್ರಾನ್ಸ್ಫರ್ ತೆಗೆದುಕೊಂಡೆ. ಆಯಿತಾ? ಅಂದರೆ ನಾನು ಹೇಳಿದ್ದಾಗಿ ನಡಿಬೇಕು, ಏನು ಬೇಕಾದ್ರೆ ಆಗಲಿ ಅಂತ. ಗುರು ಯಾವಾಗಲೂ ಟೀಚಿಂಗ್. ಓಕೆ, ತಿಳ್ಕೊಳ್ಳಿ. ಆಯಿತಾ? ಇನ್ನೂ ಕೆಲವೊಂದು ವಿಚಾರ ನಿಮಗೆ ಹೇಳಲಿಕ್ಕಿದ್ದೇನೆ. ಸಮ್ ಇಂಪಾರ್ಟೆಂಟ್ ಹಿಟ್ಸ್ ಇಲ್ಲಿ ನೋಡಿ. ಈಗ ನಿಮ್ಮ ಭಾಗ್ಯಸ್ಥಾನ ಯಾವಾಗಲೂ ಒಳ್ಳೆಯದಿರಬೇಕು. ಆಯಿತಾ? ಇದು ಒಳ್ಳೆಯದಿದ್ದರೆ ನಿಮಗೆ ಇಲ್ಲಿ 3ನೇ ಮನೆ ಎಫರ್ಟ್ಸ್ ಹೆಚ್ಚಿಗೆ ಹಾಕುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಭಾಗ್ಯಸ್ಥಾನ ಒಳ್ಳೆಯದಿಲ್ಲ ಅಂದರೆ ನಿಮಗೆ ಎಫರ್ಟ್ಸ್ ಜಾಸ್ತಿ ಆಗಬೇಕಾಗುತ್ತೆ. ಓಕೆ, ಇನ್ನು ಇಲ್ಲಿ ಇದು ಲಗ್ನದಲ್ಲಿ ನಿಮ್ಮ ಪರ್ಸನಾಲಿಟಿ, ವ್ಯಕ್ತಿತ್ವ ನಿಮಗೆ ಅದು ಒಳ್ಳೆಯದೋ ಕೆಟ್ಟದೋ ಅದು ನಿಮಗೆ ಸ್ಟ್ರೈಟಾಗಿ ನಿಮ್ಮ ಸ್ಪೌಸಿನ ಮೇಲೆ ಎಫೆಕ್ಟ್ ಆಗ್ತದೆ, ತಿಳ್ಕೊಳ್ಳಿ.
ಆಮೇಲೆ ಇಲ್ಲಿ 4th ಹೌಸ್, ಇಲ್ಲಿ ಚಂದ್ರ ಒಂದು ವೇಳೆ ಇದ್ದರೆ ಅಥವಾ ಚಂದ್ರ ಅಧಿಪತಿಯಾಗಿ ಬಂದರೆ, ಇಲ್ಲಿ ಕಟಕ ರಾಶಿ ಇದ್ದರೆ, ಆವಾಗ ಯುವರ್ 10th ಹೌಸ್ ವಿಲ್ ಬಿ ಫುಲ್ ಆಫ್ ಎಮೋಷನ್ಸ್. ಆಯಿತಾ? ಆಮೇಲೆ ಇದು ನೋಡಿ, ಇದು 2ನೇ ಮನೆ. ಓಕೆ, 2ನೇ ಮನೆ ನಿಮ್ಗೆ ಯಾಕೆ ಬೇಕು ನಾನು ಹೇಳ್ತೇನೆ. ಇಲ್ಲಿ ನೋಡಿ, ಇಲ್ಲಿ 4th ಹೌಸ್. ಓಕೆ, ಹಾಂ, 2ನೇ ಮನೆ ಧನಸ್ಥಾನ. ಓಕೆ, ಈ ಧನಸ್ಥಾನ ನಿಮಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇದ್ದರೆ ಅಪೋಸಿಟ್ ಹೌಸ್ ಯಾವುದು? 8ನೇ ಮನೆ. ಅಲ್ಲಿ ಹರ್ಡಲ್ಸ್ ಬರ್ತದೆ ಅಂತೇಳಿ. ಇಟ್ ಈಸ್ ಕನೆಕ್ಟೆಡ್ ಆ್ಯಕ್ಚುಲಿ, ಹರ್ಡಲ್ಸ್ ಬರ್ತದೆ ಅಂತೇಳಿ. ಆಮೇಲೆ 3ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ. ಇದು ನಿಮಗೆ ಇಲ್ಲಿ ಮೇಲ್ ಫಿಕ್ಸ್ಗಳಿದ್ದರೆ ಓಕೆ, ಆವಾಗ 3ನೇ ಮನೆ ಎಫರ್ಟ್ಸ್, 6ನೇ ಮನೆ ಡಿಸಿಪ್ಲಿನ್, 10ನೇ ಮನೆ ವೃತ್ತಿ, 11ನೇ ಮನೆ ಲಾಭ. ಇದಿಷ್ಟು ನಿಮಗೆ ಲಾಭವನ್ನು ಕೊಡ್ತದೆ. ಈ ಮನೆ 3 ಮನೆ ಫ್ಲೆಕ್ಸಿಬಲ್, ಅದೇನು ನಮಗೆ ಅಗತ್ಯ ಇಲ್ಲ ಇಲ್ಲಿ. ಓಕೆ, ಸೊ ದೀಸ್ ಆರ್ ಆಲ್ ಮೋಸ್ಟ್ ಇಂಪಾರ್ಟೆಂಟ್ ಹೌಸ್. ಅದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಓಕೆ, ಇಫ್ ಭಾವ ಈಸ್ ನಾಟ್ ಸೋ ಸ್ಟ್ರಾಂಗ್, ಯು ಹ್ಯಾವ್ ಟು ಪುಟ್ ಮೋರ್ ಎಫರ್ಟ್ಸ್ ಅಂತ. ಭಾಗ್ಯ. ಓಕೆ, ಇಫ್ ಭಾಗ್ಯ ಈಸ್ ನಾಟ್ ಸೋ ಸ್ಟ್ರಾಂಗ್, ಯು ಹ್ಯಾವ್ ಟು ಪುಟ್ ಎಫರ್ಟ್ಸ್. ಇಫ್ ಇಟ್ ಈಸ್ ಸ್ಟ್ರಾಂಗ್, ಯು ನೀಡ್ ನಾಟ್ ಹ್ಯಾವ್ ಟು ಪುಟ್ ಎಫರ್ಟ್ಸ್. ಅಂದರೆ ವೈಸ್ ವರ್ಷ. ಓಕೆ, ಹಾಗೆ. ಆಮೇಲೆ 12th ಹೌಸಲ್ಲಿ ನಿಮಗೆ ನೋಡಿ, 12th ಹೌಸಿಗೆ ಖರ್ಚು. ಈಗ ಗುಡ್ಡು ಭಾಗ್ಯ ಇದೆ ಅಂತೇಳಿ ಇಟ್ಕೊಂಡ್ರೆ, ಆ ಭಾಗ್ಯದ ಹಣ ಎಲ್ಲ 12th ಹೌಸಲ್ಲಿ ಹೋಯಿತು ಅಂತ ತಿಳ್ಕೊಂಡ್ರೆ ಅದು ಒಳ್ಳೆಯದಕ್ಕೆ ಹೋಗ್ತದೆ. ಕೆಲವರು ಇನ್ವೆಸ್ಟ್ಮೆಂಟ್ ಮಾಡಿದರೂ ಖರ್ಚು ಅಂತೇಳಿ ತಿಳ್ಕೊಳ್ತಾರೆ. ಓಕೆ, ಅಯ್ಯೋ ಖರ್ಚು ಜಾಸ್ತಿ ಆಯ್ತಪ್ಪ ಅಂಥೇಳಿ ಅದು ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಖರ್ಚು ಜಾಸ್ತಿ ಆಗ್ತಾನೇ ಇರುತ್ತೆ. ಓಕೆ, ಸೊ ಯಾವುದೇ ಇಲ್ಲಿ ಯಾವ ಕುಂಡಲಿಯನ್ನು ನೀವು ತೆಗೆದುಕೊಂಡ್ರೆ ನಿಮಗೆ ಅದು ಹೇಳುವಂಥ ಇದು ಬರಬೇಕು. ಇಲ್ಲಿ ನೋಡಿ, ಇವರ ಕುಂಡಲಿಯಲ್ಲಿ ರವಿ ನೋಡಿ 6ನೇ ಮನೆಯಲ್ಲಿ ಏನಿದೆ? 6ನೇ ಮನೆಯಲ್ಲಿ ಉಚ್ಚ. 6ನೇ ಮನೆಯಲ್ಲಿ ಉಚ್ಚ ಅಂದ್ಕೊಳ್ಳೆ ನೀವು ಏನಾಗಬೇಕು? ಇಲ್ಲಿ ಇದರಲ್ಲಿ ತೆಗೆದುಕೊಳ್ಳಿ, ಯಾವುದು D9 ಚಾರ್ಟಲ್ಲಿ ನೀವು ತೆಗೆದುಕೊಂಡ್ರೂ ಆಯಿತು. ಅದರಲ್ಲಿ ಎಲ್ಲಿದ್ದಾನೆ ಅಂತೇಳಿ ತಿಳ್ಕೊಂಡ್ರೂ ಆಯಿತು. ಓಕೆ, ಸಪೋಸ್ ಇಫ್ ಇಟ್ ಈಸ್ D9 ಚಾರ್ಟ್, ಇಲ್ಲೇ D9 ಅಂತೇಳಿ ಕನ್ವರ್ಟ್ ಮಾಡ್ತೇನೆ ನೋಡಿ. D9 ಚಾರ್ಟಲ್ಲಿ ರವಿ ಎಲ್ಲಿದ್ದಾನೆ? ಲಗ್ನದಿಂದ 2ನೇ ಮನೆಯಲ್ಲಿ ರವಿ ಇದ್ದಾನೆ. ಓಕೆ, ಇದು ನೀಚಾರೋಹಿ. ಆಯಿತಾ? ಸೊ ಏನೂ ತೊಂದರೆ ಇಲ್ಲ, ನೀಚಾರೋಹಿ ಆದ್ದರಿಂದ ಏನೂ ತೊಂದರೆ ಇಲ್ಲ. ಭಾವಚಲಿತ ಚಾರ್ಟಲ್ಲಿ ಕೂಡ ರವಿ ಅಲ್ಲೇ ಇದ್ದಾನೆ. ಇವರ ಇದರಲ್ಲಿ ಆತ್ಮಕಾರಕ ಯಾರು? ಆತ್ಮಕಾರಕ ಇವ ಬುಧ. ನೀಚನಾಗಿದ್ದರೂ ಕೂಡ ಆತ್ಮಕಾರಕ ಬುಧ. ಇಲ್ಲಿ ನೋಡಿ ಏಕೆ, ಇಲ್ಲಿ ನೋಡಿ ಬುಧ ಏಕೆ, ಆ್ಯಂಡ್ ಅಮತ್ಯಕಾರಕ ಕೂಡ ಅವನೇ. ಓಕೆ, ಮರ್ಕ್ಯುರಿ ಅಮತ್ಯಕಾರಕ ಹಾಗೂ ಆತ್ಮಕಾರಕ. ಅಂದರೆ ಏನಾಯಿತು? ಮರ್ಕ್ಯುರಿ ಈಸ್ ಫಾರ್ ಕಂಪ್ಯೂಟರ್ ಸಾಫ್ಟ್ವೇರ್, ಮರ್ಕ್ಯುರಿ ಈಸ್ ಫಾರ್ ಬ್ರೈನಿ. ಓಕೆ, ಇಲ್ಲಿ ಶನಿ ಮನೆಯಲ್ಲೇ ಇದ್ದಾನೆ. ಶನಿ ಈಸ್ ಒಂಥರ ಲಾ, ಮರ್ಕ್ಯುರಿ ಅದಕ್ಕೆ ಪೂರಕ. ಸೊ ಶನಿ ಈಸ್ ಫಾರ್ ಲಾ. ಓಕೆ, 3rd ಹೌಸ್ ಆ್ಯಂಡ್ 4th ಹೌಸ್ ಎಫರ್ಟ್ಸ್. ಸೊ ರಾಹು ಚಂದ್ರ ಇದು ಒಂದೇ ಪ್ರಾಬ್ಲಮ್, ರಾಹು ಚಂದ್ರ ಇವರಲ್ಲಿ. ಗುರು ನೋಡಿ ಭಾಗ್ಯದಲ್ಲಿ ಹೈ ಕ್ಲಾಸ್ ಇದೆ, ಇವರೇನು ಎಫರ್ಟ್ಸ್ ಹಾಕುವ ಅಗತ್ಯ ಇಲ್ಲ. ಗುರು ಭಾಗ್ಯದಲ್ಲಿ ನೋಡಿ ಉಚ್ಚ, ಎಕ್ಸಾಲ್ಟೆಡ್ ಗುರು. ಓಕೆ, 9th ಹೌಸ್. ಆವಾಗ 3ನೇ ಮನೆ ಏನು ಎಫರ್ಟ್ಸ್ ಹಾಕುವ ಅಗತ್ಯ ಇಲ್ಲ, ಶನಿ ಇದ್ದಾನೆ. ಶನಿ ಇರೋದ್ರಿಂದ ಅವರಿಗೆ ಒಳ್ಳೆಯದೇ ಒಂದು ರೀತಿಯಲ್ಲಿ. ಓಕೆ, ದೇ ನೀಡ್ ನಾಟ್ ಹ್ಯಾವ್ ಟು ಪುಟ್ ಮೋರ್ ಎಫರ್ಟ್ಸ್. ಓಕೆ, ಸೊ ಇದು ಒಂದು ರೀತಿಯಲ್ಲಿ ಉತ್ತಮ ಜಾತಕನೇ. ಕೇತು ಇವರಿಗೆ ಲಾಭದಲ್ಲಿ ಕೂತಿದ್ದಾನೆ. ಸೊ ದಟ್ ಇಸ್ ಆಲ್ಸೋ ವೆರಿ ಗುಡ್. ಸೊ ಲೈಕ್ ದ್ಯಾಟ್ ಯು ಕ್ಯಾನ್ ಸ್ಟಡಿ ಎನಿ ಹಾರೋಸ್ಕೋಪ್. ಓಕೆ, ಈಗ ಇದೊಂದು ನೋಡಿ, ಇದೊಂದು ಹುಡುಗನ ಜಾತಕ, ಜಸ್ಟ್ ಬಾರ್ನ್. ಓಕೆ, ಅಲ್ಲಿ ಇವನ ಜಾತಕ ನೋಡಿದರೆ ಅಗೇನ್ ಲಗ್ನ ಈ ಪಂಚಮದಲ್ಲಿ ರವಿ ಇದು ನವಾಂಶ. ಓಕೆ, ರಾಶಿ ಕುಂಡಲಿ ಹಾಕಿದರೆ ಏನಾಗುತ್ತೆ? ರಾಶಿಯಲ್ಲಿ ರವಿ 10ನೇ ಮನೆ ನೋಡಿ, ಮೇಷರಾಶಿ, ರವಿ ಶುಕ್ರ ಬುಧ, ಲಕ್ಷ್ಮೀನಾರಾಯಣ ಯೋಗ, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಸಪೋಸ್ ಇವನ ಇದರಲ್ಲಿ ಏಕೆ ಯಾರು? ಆತ್ಮಕಾರಕ ಯಾರು? ಆತ್ಮಕಾರಕ ಮೂನ್ ಮೇಷದಲ್ಲೇ ಇದ್ದಾನೆ. ಆತ್ಮಕಾರಕ ಮೂನ್ ಅಂದರೆ ತಾಯಿ
ಈ ತಾಯಿ ಭಾಳ ಇವನಿಗೆ ಮೋಸ್ಟ್ಲಿ ಅಟ್ಯಾಚ್ಡ್ ಥ್ರೂ ಔಟ್. ಓಕೆ, ತಾಯಿ ಹೇಳಿದಂಗೆ ಮಗ, ತಾಯಿ ಹೇಳಿದ ಅಂದರೆ ಯಾವಾಗಲೂ ತಾಯಿಯ ಮಾತನ್ನು ಕೇಳುವವನು. ಓಕೆ, ಗುರು 3ನೇ ಮನೆಯಲ್ಲಿದ್ದಾನೆ, ವಕ್ರಿಯಾಗಿದ್ದಾನೆ, ನಮಗೆ ಮತ್ತೆ ಉಳಿದು ಏನೂ ಅಗತ್ಯ ಇಲ್ಲ. ಸೊ ಯಾಕಂದರೆ ಆತ್ಮಕಾರಕನ ಬಗ್ಗೆ ನಾನು ನಿಮಗೆ ಹೇಳಬೇಕಂತಿದ್ದೇನೆ. ನೀವು ಯಾವುದೇ ಜಾತಕವನ್ನು ತೆಗೆದುಕೊಂಡ್ರೂ ಕೂಡ ಯು ಹ್ಯಾವ್ ಟು ಸಿ ದ್ಯಾಟ್. ಓಕೆ, ಸೊ ಇಷ್ಟನ್ನು ಹೇಳಿ ನಾನು ಇಲ್ಲಿಗೆ ಮುಗಿಸ್ತೇನೆ. ಸೊ ನೀವು ಕೂಡ ಸ್ಟಡಿ ಮಾಡಿ.